ಎಕ್ಸ್ಕ್ಯೂಸ್ ಮೀ, ಹಲೋ, ಒಂದ್ ನಿಮಿಷ. ಏನಿದು ಸೆಲೆಬ್ರೇಷನ್ ರೌಂಡ್ ಅಂತ ನಾವ್ ಯಾವಾಗ ಹೆಸರಿಟ್ಟು ಶೋ ಸ್ಟಾರ್ಟ್ ಮಾಡ್ಬೇಕು ಅಂತೀವೋ ಅವಾಗ್ಲೇ ಯಾಕೆ ಜಗಳ ಆಡ್ತೀರಾ ನೀವೆಲ್ಲ? ಲಾಸ್ಟ್ ಟೈಮ್ ಅಲ್ಲಿ ಯಾರು ವಿನ್ ಆದ್ರು ಅಂತ ಗೊತ್ತೇ ಆಗ್ಲಿಲ್ಲ, ಅದಕ್ಕೆ ಈಗ ನೀವು ಹೇಳ್ಬೇಕು ಯಾರು ವಿನ್ ಆದ್ರೆ ಅಂತ. ಯಾವಾಗ್ಲೂ ನಡೆದಿದ್ದು ಇನ್ನ ಕಂಟಿನ್ಯೂ ಮಾಡ್ತೀವಿ. ನಿಮ್ಗೂ ಅದೇ ಬೇಜಾರ? ಆದ್ರೆ ನಿಮ್ಗೊಂದ್ ವಿಷಯ ಗೊತ್ತಾ, ನೀವ್ ಜಗಳ ಮಾಡ್ತಾ ಇದ್ದೀರಾ ಅಂತ ಮುಂಚಿಂದಾನೆ ಯಾರಿಗೋ ಒಬ್ರು ಗೊತ್ತಿದೆ, ಅವ್ರಿಗೆ ಬರಲ್ವಂತ. ವಿಜಯ್ ಪ್ರಕಾಶ್ ಬಂದಿಲ್ಲ. ಗೊತ್ತಿಲ್ವಾ ಸರ್? ಯಾಕೆ ಬರ್ತಾ ಇಲ್ಲ ವಿಜಯ್ ಪ್ರಕಾಶ್ ಸರ್? ಬೇಡ ಸರ್, ಸುಳ್ಳು ಹೇಳ್ತೀರಾ. ಆಗುದಿಲ್ಲ, ವಿಜಯ್ ಪ್ರಕಾಶ್ ಸರ್ ಬರ್ಲೇಬೇಕು. ತುಂಬಾ ಸಾಕು, ಮತ್ತೆ ಒಂಥರ ಬೇಜಾರಾಗ್ತದೆ. ದಿನದಿಂದ ನಮ್ ಜೊತೆಗೆ ಜಾಲಿ ಆಗಿದ್ರು, ಇವಾಗ ಹೋಗ್ತಾ ಇದ್ದಾಗ ನಂಗೆ ತುಂಬಾ ಬೇಜಾರಾಗ್ತದೆ. ನಮ್ಗೆ ಅವ್ರು ಬೇಕು, ವಿಜಯ್ ಸರ್ ಬೇಕು. ವಿಜಯ್ ಪ್ರಕಾಶ್ ಇಲ್ದೆ ಶೋ ನಡ್ಸಕ್ ಆಗಲ್ಲ. ನೀವೊಬ್ರೇ ಜಡ್ಜ್ ಮಾಡಕ್ ಆಗಲ್ಲ. ಇನ್ನೊಬ್ರು ಜಡ್ಜ್ ನ ಕರ್ಕೊಂಬರೋ ಜವಾಬ್ದಾರಿ ನಂದು. ಸೆಲೆಬ್ರೇಷನ್ ರೌಂಡ್ಸ್ ಇವತ್ತು ನೀವೇ ಹಾಡ್ಬಿಡ್ತೀರಾ? ಇಲ್ಲ ರೀ, ಲಾಸ್ಟ್ ಟೈಮ್ ಹಾಡಿದೀವಿ, ಮತ್ತೆ ನಾವು ಹಾಡಿದ್ರೆ ವಿಜಯ್ ಚೆನ್ನಾಗಿಲ್ಲ. ಪ್ರಕಾಶ್ ವಿಜಯ್ ಹೇಗೆ ಇಲ್ದೆ ನಾನೊಬ್ಳೆ ಡಸಂಟ್ ವರ್ಕ್ಔಟ್. ಸರಿಯಾಗಿ ಕೈ ಕೊಟ್ರಿ, ಬನ್ನಿ. ಸರಿ, ಸೌಮ್ಯ ಅವ್ರೇನೋ ಹಾಡಲ್ಲ ಅಂದ್ಬಿಟ್ರು, ಯಾರನ್ನ ಕರ್ಸೋದೀಗ? ಅವ್ರೇನೋ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ನೀವೇನ್ ಮಾಡ್ತೀರಾ? ಕನ್ಫರ್ಮ್ ಮಾಡ್ಕೊಂಡಿದ್ದೀರಾ? ಹೌದು. ಸಿಕ್ಕಾಪಡೆ ಸ್ಕೀಮಿಂಗು ಪ್ಲಾನಿಂಗ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರು. ನಾವು ಬರಕ್ ಮುಂಚೆನೆ ಯಾರ್ಯಾರು ಬೇಕು, ಹೆಂಗಿರ್ಬೇಕು, ಏನೇನ್ ಮಾಡ್ಬೇಕು ಅಂತ. ಸೊ ಇವತ್ತು ನಮ್ಮ ಮಕ್ಳ ಜೊತೆ ಗರ್ಲ್ಸ್ ವರ್ಸಸ್ ಬಾಯ್ಸ್ ಹಾಡಕ್ಕೆ ಬರ್ತಾ ಇರೋದು ಯಾರು ಗೊತ್ತಾ? ನಮ್ಮ ಸರಿಗಮಪ ವೇದಿಕೆನಲ್ಲಿ ಮುಂಚೆ ಸ್ಪರ್ಧಿಯಾಗಿ ಬಂದಂತಹ ಮಿಸ್ಟರ್ ನಕುಲ್. ಜೊತೆಗೆ ಬಾಯ್ಸ್ ಜೊತೆ ಹಾಡಕ್ಕೆ ಅವ್ರ ಮೇಡಮ್ ನ ಕರ್ಕೊಂಡ್ ಬಂದ್ಬಿಟ್ಟಿದೀವಿ ನಾವು, ಫುಲ್ ರೆಡಿ ಅಂತಂದ್ರು. ಯಾರು? ಒನ್ ಅಮಂಗ್ ದಿ ಬೆಸ್ಟ್ ಸಿಂಗರ್ಸ್ ನಮ್ಮ ಕನ್ನಡ ಚಿತ್ರರಂಗದಲ್ಲಿ. ಲೆಟ್ಸ್ ವೆಲ್ಕಮ್ ಆಕಾಂಕ್ಷಾ ಬಾದಾಮಿ. ಥರ ಹಿಡಿಸಿದೆ ಮನಸ್ಸಿಗೆ ನೀನು, ಹಗಲೇ ಮುಳುಗಿದೆ ಕನಸರಿ ನಾನು. ಇವ್ರಿದ್ದ ಕಡೆ ಜಗಳ ಇರಲ್ಲ ಅಂತ ನಾನು ಯಾವ ಭರವಸೆನೂ ಕೊಡಲ್ಲ. ಇವ್ರಿಬ್ರು ಪಾಪ ಹಾಡಕ್ ಬಂದ್ರೆ ನಮ್ ಟೀಮು ಅಂತ ಆಗ್ಲೇ ಎಳ್ದಾಡ್ಬಿಟ್ರು. ನಿಮ್ಮಿಬ್ರಿಗೆ ಇಂಥ ವೇದಿಕೆಗಳೇನ್ ಹೊಸದಲ್ಲ, ಗಲಾಟೆ ಹೊಸದಿರ್ಬೋದಷ್ಟೇ. ಸೊ ನೀವು ದೊಡ್ಡ ಮನಸ್ಸು ಮಾಡಿ ಈ ಚಿಂಟಾರಿಗಳ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ನಮ್ ಜೊತೆ ಈ ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸಕ್ ಬಂದ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಟ್ಸ್ ಆ ಪ್ಲೆಜರ್. ನಕುಲ್ ಹುಡುಗಿರ್ ಕಡೆ, ಆಕಾಂಕ್ಷಾ ಹುಡುಗರ ಕಡೆ, ಯಾರು ವಿನ್ ಆಗ್ತಾರ ನೋಡೋಣ, ಇವ್ರ ಅಂತ ಏನಂತೀರಾ? ಓಕೆ, ಶುರು ಮಾಡೋಣ. ಆಲ್ ದಿ ಬೆಸ್ಟ್ ಗೈಸ್. ಥ್ಯಾಂಕ್ ಯು. ಸದ್ಯಕ್ಕೆ ವಿಜಯ್ ಪ್ರಕಾಶ್ ಅವರ ಸೀಟ್ ನಲ್ಲಿ ಕೂತು ಜಡ್ಜ್ ಮಾಡಕ್ಕೆ ಬರ್ತಿರೋದು ದ ವೆರಿ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ. ಹೇಳ್ಬಿಟ್ಟೆ ಐ ಲವ್ ಯು ಅಂತ ಹೇಳ್ಬಿಟ್ಟೆ. ನೋಡ್ಬಿಟ್ಟೆ ಒಂದ್ ಸಾರಿ ತಿರುಗಿ ನೋಡ್ಬಿಟ್ಟೆ. ಹೇಳ್ಬಿಟ್ಟೆ ಐ ಲವ್ ಯು ಅಂತ ಹೇಳ್ಬಿಟ್ಟೆ. ನೋಡ್ಬಿಟ್ಟೆ ಒಂದ್ ಸಾರಿ ತಿರುಗಿ ನೋಡ್ಬಿಟ್ಟೆ. ನಾನು ನಿನ್ಗೆ ಇಷ್ಟ ಅಂತ ಒಮ್ಮೆ ಹೇಳ್ಬಿಡೆ, ನೀನು ನನ್ನ ಸ್ವಂತ ಅಂತ ಸುಮ್ಮನೆ ಹೇಳ್ಬಿಡೆ. ಹಾಗೂ ಹೀಗೋ ಬೇಗ ಹೇಳ್ಬಿಡೆ, ಒಂದ್ಸಾರಿ ಹೇಳ್ಬಿಡೆ. ಅರ್ಜುನ್, ನೀವ್ ಇಷ್ಟೊಂದು ಹೇಳ್ಬಿಡೆ ಅಂತ ಕೇಳಿದ್ರು ನಾನು ಹೇಳದೆ ಇರಕ್ ಹೇಗ್ ಸಾಧ್ಯ? ಐ ಲವ್ ಯು.
ಯುವರ್ ಮ್ಯೂಸಿಕ್ ಡಿರೆಕ್ಷನ್. ಇವತ್ತು ವೀಕ್ಷಕರೇ ವಿಜಯ್ ಪ್ರಕಾಶ್ ಬಂದಿಲ್ಲ. ಈಸ್ ನಾಟ್ ದೇರ್ ಟುಡೇ. ನೀವು ಅದಕ್ಕೆಲ್ಲ ಕಾರಣ, ಗೊತ್ತಾಯ್ತಾ? ನೀವ್ ಇವತ್ತು ನಮ್ ಜೊತೆ ಇದ್ದೀರಿ, ಅವ್ರ ಪರವಾಗಿ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಬನ್ನಿ. ಈ ಸರಿ ನಾನ್ ಡಿಸೈಡ್ ಮಾಡ್ತೀನಿ ಯಾರು ಫಸ್ಟ್ ಶುರು ಮಾಡೋದು ಅಂತ. ಏನೋ ಹೂ ಆ ಏ ಓ ಅಂತ ಕಿರ್ಚ್ಬಿಟ್ರಲ್ಲ, ಈಗ ನಾನು ಹೇಳ್ತೀನಿ ಯಾರು ಸ್ಟಾರ್ಟ್ ಮಾಡ್ಬೇಕು ಅಂತ. ಸೋ ಗುಡ್ ಕೀರ್ತನ, ನೀನೇ ಕಣೆ ಫಸ್ಟ್. ನೀ ಬರ ಸ್ಟಾರ್ಟ್ ಮಾಡ. ಓ ಏನಾಗಿಲ್ಲ ರೀ, ಏನಾಗಿಲ್ಲ ಬಿಡಿ. ಏನಾಗಿಲ್ಲ ಬಿಡ್ರಿಪ್ಪ. ಬಾಯ್. ಟೈಟು ಫುಲ್ಲು ಟೈಟು, ಯಾವ ಬ್ರ್ಯಾಂಡು? ಟೈಟ್ ಆಗಿದ್ದೀನಿ ಅಂತಿದ್ಯಾ? ನೀನ್ ನೋಡಿದ್ರೆ ನಾನು ಲೂಸ್ ಆಗಿ ಹೋಗ್ತೀನಿ. ಹೌದು. ಅಷ್ಟು ಸೂಪರ್ ಹಿಟ್ ಹಾಡುಗಳು ಗೊತ್ತಿರೋ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ, ಅವ್ರ ಹಾಡುಗಳನ್ನೇ ಹಾಡ್ತಿದ್ದೀರಾ ಸರ್. ಇವನು ಟೈಟ್ ಸಾಂಗ್ ನ ಲೂಸ್ ಆಗಿ ಹಾಡ್ತಾನೋ, ಲೂಸ್ ಆಗಿರೋ ಟೈಟ್ ಆಗ್ತಾನೋ, ಈ ಹಾಡು ಹೇಳ್ಬಿಟ್ಟು ನೋಡೇ ಬಿಡೋಣ. ಟೈಟು ಫುಲ್ಲು ಟೈಟು, ಯಾವ ಬ್ರಾಂಡು, ಎಷ್ಟು ಘಾಟು, ನೈಟು ನೈಟು ಕಾಣುತ್ತಿಲ್ಲ ರಾಂಗು ರೈಟು. Come on baby, let me take you for a ride. I've been waiting for you. Don't know how will I make you understand that how much I love you. ಕಿಕ್ಕಿದೆ ಬಲು ಕಿಕ್ಕಿದೆ, ನಮ್ಗೂ ಲೈಫು ಸಿಕ್ಕಿದೆ. ಲಕ್ಕಿದೆ ಬಲು ಲಕ್ಕಿದೆ, ನಮ್ಗೂ ಒಂದು ಲುಕ್ ಇದೆ. ಟೈಟು ಫುಲ್ಲು ಟೈಟು, ಯಾವ ಬ್ರ್ಯಾಂಡು, ಎಷ್ಟು ಘಾಟು, Take it easy, ನೈಟು go crazy. ಬಿಟ್ಟು ನೈಟು Show me the money. ಮಾಡುತ್ತಿಲ್ಲ What's going on, honey? ರಾಂಗು ರೈಟು. ಕುಡಿಯಕ್ಕೆ ತಿನ್ನಕ್ಕೆ ಏನು ಸಿಗಲಾದ್ರೆ ನಮ್ ಜಗ್ಗೆನೆ ಹಾಕ್ತಾನೆ ಮೀಟ್ರು. ಕುಡಿದ್ಮೇಲೆ ಹೇಳ್ತಾನೆ ಅಡ್ಡ ಯಾಕ ನಿಂತಿದೀಯ, ಅಣ್ಣ ಬಂದ ಮುಚ್ಕೊಂಡ್ ಸೈಡ್ ಆಗ್ರಲ್ಲ ಮಚ್ಚ, ಆಡ್ರಲ್ಲ ಅರ್ಧ ಗಂಟೆ ಆಯ್ತು, ಶಿಷ್ಯಗನ್ ಒಲೆಸ್ಕೊಡಲೇ. ತಲೆ ಮಾಂಸ ಬಿಸಿ ಸಾರು ನೆನ್ಸ್ಕೊಂಡ್ರೆ ಬಾಯಲ್ಲಿ ನೀರ್ ಇಳಿತೈತೆ, ಬೇಕ್ ಕೊಡ್ರಲು. ಬಾಟ್ಲಿ ಖಾಲಿ ಐತೆ, ಅದಕ್ಕೆ ಇಕ್ತಾರ ಕೇಳ್ತೈತೆ, ಬುಡ ಬಿಡ್ತೀರಾ ನನ್ ಮಕ್ಳ ಕೊಡ್ರಲ್ಲ. Okay. ನಿನ್ನ ಲಿಪ್ಸಿಗೂ ಚಿಪ್ಸು ಕಣ, ನಿನ್ನ ಬೆಣ್ಣೆಯ ಕೆನ್ನೆಯ ಪಪ್ಸು ಕಣ, ನನ್ನ ನಿದ್ದೆಯ ಕೊಡ್ತಿರೋ ಕಾಮಿನಿ, ನನ್ನ ಗೋಳನು ಕೇಳೆ. Riding too fast now. ಇದು ಯಾವೂರು ಹೇಳೆ. ನಾನು ಬಣ್ಣದ ಚಿಟ್ಟೆ ಕಣ್ಣು, ಮಕರಂದವ ಹೊತ್ತಿರೋ ಬುಟ್ಟಿ ಕಣ್ಣು, ನಂಗೆ ಹಳ್ಳಿಯು ಎಲ್ಲಿಯೂ ಒಂದೇ ಕಣ್ಣು, ನಂಗೆ ಅಡ್ರೆಸ್ ಇಲ್ಲ, ನಂಗೆ ಬಿಡುವೇ ಇಲ್ಲ. ಎಷ್ಟೊಂದು ಅನುಭವ ಮಾಡಿಕೊಂಡಿದ್ದೀಯ, ಓದನ ಹೊಚ್ಚಿ ಬಿಟ್ಟು ಮಾಡುತ್ತೀಯ ಕಾಯ, ಸೊಂಟನ ಆಡಿಸ್ತೀಯ, ಕಣ್ಗೆ ಹಬ್ಬ ಮಾಡ್ತೀಯ. ಟೈಟು ಫುಲ್ಲು ಟೈಟು, ಯಾವ ಬ್ರ್ಯಾಂಡು, ಎಷ್ಟು ಘಾಟು. ಯಾರಮ್ಮ ಟೈಟು? ವಿಶ್ವನಾಥ್ ಸೂಪರ್. ನಾನು ಆಕ್ಚುಲಿ ಈ ಸಾಂಗ್ ರೆಕಾರ್ಡ್ ಮಾಡ್ಬೇಕಾದ್ರೆ ಎಕ್ಸ್ಪ್ರೆಷನ್ ಹೇಳ್ಕೊಡಕ್ಕೆ ತುಂಬಾ ಟೈಮ್ ಆಗ್ತದೆ. ಈಸಿ ಸಿಂಗಿಂಗ್ ಇತ್ತು, ಬಟ್ ಇಷ್ಟು ಎಕ್ಸ್ಪ್ರೆಸ್ ಮಾಡ್ತಾ ಇದೆಯಾ, ಸೂಪರ್. ಎಲ್ಲ ಎಕ್ಸ್ಪ್ರೆಷನ್ ತುಂಬಾ ಚೆನ್ನಾಗಿ, ಅಂಡ್ ಫುಲ್ ಸಾಂಗ್ ಆ ರ್ಯಾಪ್ ಪೋರ್ಷನ್ ತುಂಬಾ ಚೆನ್ನಾಗಿ ಹಾಡಿದೆ. ಅದೊಂದ್ಸತಿ ಹಾಡ್ತೀಯ ನನಗೋಸ್ಕರ? ತಲೆ ಮಾಂಸ ಬಿಸಿ ಸಾರು ನೆನ್ಸ್ಕೊಂಡ್ರೆ ಬಾಯಲ್ಲಿ ನೀರ್ ಇಳಿತೈತೆ, ಬೇಕ್ ಕೊಡ್ರಲು. ಬಾಟ್ಲಿ ಖಾಲಿ ಐತೆ, ಅದಕ್ಕೆ ಕಿಕ್ತಾರ ಕೇಳ್ತೈತೆ, ಬುಡ ಬಿಡ್ತೀರಾ ನನ್ ಮಗ ಕೊಡ್ರಲ್ಲ. ಸೂಪರ್ ಫ್ಯಾಂಟಾಸ್ಟಿಕ್, ಕೀಪ್ ಇಟ್ ಅಪ್, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ನಾನು ಅರ್ಜುನ್ಗೆ ಕೇಳ್ತಾ ಇದ್ದೆ, ಇದು ಯಾರು ಹಾಡಿರೋದು ಅಂತ. 3 ಜನ ಹಾಡಿದ್ದಾರೆ ಅಂದ್ರು. 3 ಜನ ಹಾಡಿರೋದನ್ನ ನೀನ್ ಹಾಡಿದ್ಯಾ? ಏನಾದ್ರೂ ಒಂದು ಚಾಲೆಂಜಿಂಗ್ ಆಗಿ ಮಾಡ್ತಿರ್ತೀಯಾ? ಇವತ್ತು ಕಾಂಪಿಟೇಷನ್ ತುಂಬಾ ಟಫ್, ಮತ್ತೆ ನೆಕ್ಸ್ಟ್ ಎಪಿಸೋಡ್ಗೂ ಜಗಳ ಮಾಡ್ತಾರೆ ಅನ್ನೋ ರೀತಿನಲ್ಲಿ ಇದೆ. ಶುರು ಮಾಡಿದಾನೆ, ನೋಡೋಣ. ಆಕಾಂಕ್ಷ, ಇದು ಒರಿಜಿನಲ್ ಸಾಂಗ್ ನೀವ್ ಹಾಡಿದ್ದು ಅಲ್ವಾ? ಅದನ್ನೇ ಇವನ್ ಜೊತೆ ನಿಂತ್ಕೊಂಡು 12 year old ಬಾಯ್ ಟೈಟ್ ಆಗಿರೋನ್ ಜೊತೆ ನಿಂತ್ಕೊಂಡು ಇವತ್ತು ಹಾಡಿದ್ರಿ, ಖುಷಿ ಆಯ್ತಾ? ಎಸ್, ಡೆಫಿನೆಟ್ಲಿ. ವಾಟ್ ಡು ಯು ಥಿಂಕ್? ಹುಡುಗಿರ ಗೆಲ್ಲೋದು ಯಾರಿವತ್ತು? ಆಬ್ವಿಯಸ್ಲಿ ಹುಡುಗರು, ಬಿಕಾಸ್ ಐ ಆಮ್ ಬಾಯ್ಸ್ ಲೆಟ್ಸ್ ಸಿ ಹುಡುಗಿರ ಅಂತ.
ನೆಕ್ಸ್ಟ್ ಚಾಲೆಂಜ್ ಯಾರಿಗಪ್ಪ? ಯಾರಿಗ್ ಚಾಲೆಂಜ್ ಮಾಡ್ತೀಯಾ? ನಾನು ಮಾಡ್ತೇನೆ, ಅಲ್ಲೇ ಹೋಗಿ ಮಾಡ್ತೇನೆ. ಅಲ್ಲ ಹೋಗಿ ಮತ್ತೆ ಹಾ, ಮಾಡ್ತೇನೆ. ಬೇಕಾ 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 Challenge. Boys will be the winners. Girls will be the winners. ಬಾರೆ ಬಿಂಕಮ್ಮ ಮುದ್ದಾಡೆ ಎಂಕಮ್ಮ. ಇವತ್ತು ಸೆಲೆಬ್ರೇಷನ್ ರೌಂಡ್ ಮಾಡ್ತಾರೆ, ಫುಲ್ ಮಜಾ, ಏನೂ ಇಲ್ಲ. ಇವತ್ತು ನಾನು ಯಾವ ಹಾಡು ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾ? ವರ್ಷಕ ಇದಾರಲ್ಲ ಅವರಿಗೆ ಮನೆ ತನಕ ಬಾರಿ ಮನೆ ತನಕ ಹೊಡಿತೀನಿ ಡೌ ಕೊನೆ ತನಕ ಅಂತ ಹೊಡಿ. ಮನೆ ತನಕ ಬಾರೆ ಮನೆ ತನಕ ಹೊಡಿತೀನಿ ಡಬ್ಬು ಕೊನೆ ತನಕ. ಮನೆ ತನಕ ಬಾರೆ ಮನೆ ತನಕ ಹೊಡಿತೀನಿ ಡಬ್ಬು ಕೊನೆ ತನಕ. ಸಿಂಗಲಿಕ್ಕೆ ನೀನು ಸಿಂಗಲಿಕ ಕಾಯಬೇಕು ಶ್ರಾವಣ ಬರೋ ತನಕ. ಒಪ್ಪಿಕೊಂಡರೆ ಮೆಚ್ಚಿಕೊಂಡರೆ ಗಾಡಿಗಾಡುವಾಗಿ ಇರುತ್ತೇನೆ. ವಿಟಮಿನ ಕಮ್ಮಿ ಇದೆ, ನೋಡಿಕೊಳ್ಳಬೇಕು ನಿನ್ನ ನೀನೆ. ಬಾಡಿಯಕ್ಕೆ ನೋಡುತ್ತೀಯ, ಕೇಲಿಯಕ್ಕೆ ಮಾಡುತ್ತೀಯ, ಕಣ್ಣಲ್ಲಿಟ್ಟು ಕಾಯುದೇನೆ ಸಣ್ಣೋ. ಮನೆ ತನಕ ಬಾರೆ ಮನೆ ತನಕ ಹೊಡಿತೀನಿ ಡಂಬು ಕೊನೆ ತನಕ. ಕಣ್ಣು ಕಣ್ಣು ಮೀಟಾಯ್ತು, ನಂಗೆ ಥ್ರಿಲ್ ಆಗೋಯ್ತು, ನಿನ್ನಗೇನೆ ಆಯ್ತು. ಹಂಸಲೇಖ ಬಯಲಿನ್ನು ಕುಯ್ದಂಗೆ ಆಯ್ತು, ಎದೆಯೊಳಗೆ ನಿಂತು. ಹೇಳಿ ಕೇಳಿ ಪ್ರೀತಿ ಎಂದು ಬಾರದು, ಪ್ರೀತಿ ಎಂದರೇನು ಹೇಳಲಾಗದು. ಅಂಬರೀಷಣ್ಣ ಅಂಬಿಕಾದ ಚಳಿ ಚಳಿ ಸಾಂಗ್ ತರ ನಿನ್ನಲ್ಲಿ ನಾನು ನಿನ್ನ ಪ್ರೀತಿ ಮಾಡುವೆ. ಮನೆ ತನಕ ಬಾರೆ ಮನೆ ತನಕ ಹೊಡಿತೀನಿ ಡಬ್ಬು ಕೊನೆ ತನಕ. ಏನ್ ಹೇಳೋದು, ಇವ್ರು ಇಷ್ಟು ಚೆನ್ನಾಗಿ ಹಾಡ್ತಾ ಇದ್ರೆ ಅದು ಎಷ್ಟು ಜನ ಹುಡುಗಿರ್ ಬಿದ್ದಿರ್ತಾರ ಅದಂತೂ ಲೆಕ್ಕ ಹಾಕಿರೋದೇ ಇಲ್ಲ. ಇದಂತೂ ಬಿಡು, ಇದು ಬಾರ್ಬಿ ಡಾಲ್ಗೆ ಏನ್ ಹೇಳೋದ್ ನಾ ಬಾರ್ಬಿ ಡಾಲ್ಗೆ. ಇಷ್ಟು ಕ್ಯೂಟ್ ಆಗಿ ಹಾಡುವಾಗ ನಮ್ಗೆ ಸೆಲೆಬ್ರೇಷನ್ ಎಪಿಸೋಡ್ ಅಂದ್ರೆ ನಮಗೂ ಖುಷಿ, ಯಾಕಂದ್ರೆ ಏನು ತಪ್ಪು ಹೇಳ್ಬೇಕಾಗಿರಲ್ವಲ್ಲ. ಇಲ್ಲಿದ್ರೆ ನಾವು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಅಯ್ಯೋ ಇಲ್ಲೊಂಚೂರು ತಪ್ಪು ಹಾಡಿದೆ ಅಂತ ಹೇಳ್ಬೇಕಾದ ಪರಿಸ್ಥಿತಿ ಬರುತ್ತೆ. ಸೆಲೆಬ್ರೇಷನ್ ಎಪಿಸೋಡ್ ಅಂದ್ರೆ ನಮಗೂ ಖುಷಿ, ನಾವು ಮಜಾ ಮಾಡ್ಕೊಂಡು ಹಾಡು ಕೇಳ್ಕೊಂಡು ಎಂಜಾಯ್ ಮಾಡ್ಕೊಂಡಿರ್ತೀವಿ ನಾವು. ಈಗ ಈ ಹಾಡನ್ನ ಹಾಡಿದಂತ ಒರಿಜಿನಲ್ ಸಿಂಗರ್ ಅರ್ಜುನ್ ಅವರು 2 ಲೈನ್ ಹಾಡ್ಬೇಕು. ಮನೆ ತನಕ ಬಾರೆ ಮನೆ ತನಕ ಹೊಡಿತೀನಿ ಡೌ ಕೊನೆ ತನಕ. ಮನೆ ತನಕ ಬಾರೆ ಮನೆ ತನಕ ಹೊಡಿತೀನಿ ಡೌ ಕೊನೆ ತನಕ. ಸಿಂಗಲಿಕ ನೀನು ಸಿಂಗಲಿಕ ಕಾಯಬೇಕು ಶ್ರಾವಣ ಬರೋ ತನಕ. ಮಮ್ಮಿ ಡ್ಯಾಡಿಗೆ ಗೋಲಿ ಹೊಡಿಯೇ ತಾನ ನಾನೇ ತಾನಾನ. ವಿಟಮಿನ ಕಮ್ಮಿ ಇದೆ, ನೋಡಿಕೊಳ್ಳಬೇಕು ನಿನ್ನ ನೀನೆ. ಬಾಡಿ ಯಾಕೆ ನೋಡುತ್ತೀಯ, ಗೇಲಿ ಯಾಕೆ ಮಾಡುತ್ತೀಯ, ಕಣ್ಣಲ್ಲಿಟ್ಟು ಕಾಯುತ್ತೀನಿ ಎಸ್ತನ್ನೇ. ನೆಕ್ಸ್ಟ್ ಯಾರಿಗ್ ಚಾಲೆಂಜ್ ಆಗ್ತಿದ್ಯಾ ನೀನು? ಯಾಕೆ ಚಾಲೆಂಜ್ ಆಗ್ತೀಯಾ? ಯಾರಿಗ್ ಹಾಕ್ತೀಯಾ? ಅಲ್ಲಿ ನೋಡಿ ನಾನು ಹಾಕ್ತೀನಿ. ನೋಡ್ತೀವಿ, ನೀವು ಹಾಕಿ ಹೋಗಿ. ಯಾಕೆ ಸುಮ್ಮನೆ ನಂಗೆ ಸಿದ್ಧಾರ್ಥಿನು ಬೆಟರ್. ಆಗ್ಲೇ ಹೆದರುತ್ತಿದ್ದಾರೆ ಹುಡುಗರು. ಸೊ ಅಯ್ಯೋ ಹೆದರೋದಲ್ಲ, ನೀವು ನೋಡ್ತಾ ಇರಿ ಕ್ಲೈಮ್ಯಾಕ್ಸ್, ಆಮೇಲೆ ಡಿಸೈಡ್ ಮಾಡೋಣ. ನೋಡೋಣ. ನಾವು ಫಸ್ಟ್ ಇಂದಾನೇ ಜೋಶಲ್ಲಿ ಇದೀವಿ. ಆ ಮೈಕ್ ಕೊಟ್ರೆ ಪಾಸಿಂಗ್ ದ ಪಾರ್ಸಲ್ ತರ ನೀನ್ ಹಾಡು ಪರವಾಗಿಲ್ಲ, ನೀನ್ ಹಾಡು ಅಂತ ಕೊಟ್ಬಿಟ್ಟಿದ್ದಾರೆ. ಮಾತಾಡೋದು So- ಈಸಿ, ಸ್ಟೇಜ್ ಮೇಲೆ ನೋಡೋಣ ಆಮೇಲೆ. ನೋಡೋಣ, judges ನೋಡೋಣ. ನೀವೇ ಹೇಳ್ತಾರೆ. ಅಯ್ಯೋ ನಾನ್ ಅದೇ ಹೇಳ್ತಾ ಇದ್ದೇನೆ ನಿಮ್ಗೆ, ನೀವಿಲ್ಲಿ ಬನ್ನಿ.
ಹಚ್ಕೊಂಡು ಊರಂತೂ ಬಿಟ್ಟಾಯ್ತು. ಇವಾಗ ಬರೀ ಧಮಾಕಾನೆ. ತುಂಡು ಬಿಡಿ ಹಚ್ಚಿಕೊಂಡು ಊರು ಬಿಟ್ಟಾಯ್ತು. ಬಸ್ಸಿನಲ್ಲಿ ರಶ್ಶಿನಲ್ಲಿ ನಿನ್ನ ಬಿಟ್ಟಾಯ್ತು. ನಕ್ಕಾಗ ನೀ ನನ್ನ ಹಾರ್ಟ್ ನಿಂತಾಯ್ತು. ತಾಮೇಲಾನೆ ನಿನ್ನ ಮೇಲೆಲ್ಲವಾಯ್ತು. ತುಂಡು ಬಿಡಿ ಹಚ್ಚಿಕೊಂಡು ಊರು ಬಿಟ್ಟಾಯ್ತು. ಬಸ್ಸಿನಲ್ಲಿ ರಶ್ಶಿನಲ್ಲಿ ನಿನ್ನ ಬಿಟ್ಟಾಯ್ತು. ನಕ್ಕಾಗ ನೀ ನನ್ನ ಹಾರ್ಟ್ ನಿಂತಾಯ್ತು. ತಾಮೇಲಾನೆ ನಿನ್ನ ಮೇಲೆಲ್ಲವಾಯ್ತು. ಪಿ 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 ಹಳ್ಳಿಕಟ್ಟೆ ಸುತ್ತಿಕೊಂಡು ಜಾತ್ರೆಗೆಲ್ಲ ನೋಡಿಕೊಂಡು ಊರೆಲ್ಲ ಹುಡುಗಿನ ಬಂದುಕೊಂಡೊಮ್ಮ. ನಿನ್ನ ಮನೆ ಮಹಾಲಕ್ಷ್ಮಿ ಮುಂದೆ ಮನೆ ಸುಬ್ಬಲಕ್ಷ್ಮಿ ಫ್ಲಾಶ್ ಬ್ಯಾಗ್ ಏನಿದ್ರು ನಾನು ನಿನ್ಕೊಂಡೊಮ್ಮ. ಹೋಗಬ್ಯಾಡ ನನ್ನ ಬಿಟ್ಟು ಸೆಂಟ್ರು ರೋಡಲ್ಲಿ ಕೈ ಕೊಟ್ಟು ನಂಬಿ ಬಂದೆ ಹಟ್ಟಿ ಬಿಟ್ಟು ನೋಡ್ಕೋ ನನ್ನ ಪ್ರೀತಿ ಕೊಟ್ಟು ನಿನ್ನ ಅಂತಲ್ಲ ನಿನ್ನ ಕರೆದ ಮ್ಯಾಲೆ ಫಿಕ್ಸ್ ಐನೆ ಇನ್ನ. ತುಂಡು ಬಿಡಿ ಏಮ ಒಂದ್ರು 3 ಜನ ಕಾಳ್ ಹಾಕೋರ್ 100 ಜನ ಎಲ್ಲರನ್ನೂ ನಿನ್ನ ಇನ್ನೆಂದೆ ಬಂದೆ. ಮೈಸೂರು ಸ್ವೀಟ್ ಆಗಿದೆ, ಬೆಂಗಳೂರು ಹಾಟ್ ಆಗಿದೆ, ಮಂಗಳೂರಿನಾಗೇನೈತೆ ನೀ ಹೇಳು ನಂಗೆ. ಮಾರ್ಕೆಟ್ ನಲ್ಲಿ ಚಗ್ನ ಐತೆ, ಕಾಫಿಡಲ್ಲಿ ಕೆಸಿ ಐತೆ, ಕೆಜಿ ರೋಡಲ್ಲಿ ಬಟ್ಟೆ ಐತೆ, MG ರೋಡಲ್ಲಿ ಚಿಟ್ಟೆ ಐತೆ. ಏ ಪ್ಯಾಟೆ ಮಂದಿ ಹಾಳಾಗ್ ಹೋಗವ್ರೆ, ಹಳ್ಳಿಗ್ ಹೋಗೋಣ ಬಾಬಾರು ತೋರೆ. ತುಂಡು ಬಿಡಿ ಹಚ್ಚಿಕೊಂಡು ಬೈಕು ಹತ್ತಾಯ್ತು. ಹಿಂದೆ ನಿನ್ನ ಕೂರಿಸ್ಕೊಂಡು ಊರು ಸುತ್ತಾಯ್ತು. ನಕ್ಕಾಗ ನೀ ನನ್ನ ಹಾರ್ಟ್ ನಿಂತಾಯ್ತು. ತಾಮೇಲಾನೆ ನಿನ್ನ ಮೇಲೆಲ್ಲವಾಯ್ತು. ಅಲ್ಲ ಕಣೋ ಸಿದ್ಧಾರ್ಥ, ನೀನೇ ಅರ್ಧ ಸೇದ್ ಬಿಟ್ಟಿರೋ ಬೀಡಿ ತರ ಇದೆಯಾ? ಅಲ್ಲ 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 ಅಲ್ಲ, ಒಂದ್ ನಿಮಿಷ ಏನಷ್ಟು ಅವಸರ ಅಂತ. ನಮಸ್ಕಾರ. ಮುತ್ತು ರಾಜ ಕಾಲಿಟ್ಟ ಸೈಡು ಬಿಡೋಲೆ. ಕೋಪ ಎಲ್ಲ ಕೋಪ ಮಾಡ್ಕೊಳ್ಳೋ ವ್ಯಕ್ತಿತ್ವನೇ ನಂದಲ್ಲ. ಮತ್ತೆ ನೀವುಗಳೆಲ್ಲರೂ ಇಷ್ಟು ಬಂಗಾರದಂತ ಮನುಷ್ಯರು, ನಿಮ್ಮ ಮೇಲೆ ಕೋಪ ಮಾಡ್ಕೊಳಕ್ ಏನೂ ಇಲ್ಲ. ನಿಜ ಏನಂದ್ರೆ ನಾನು ಆಕ್ಚುಲಾಗಿ ಔಟ್ ಆಫ್ ಕಂಟ್ರಿ ಇದ್ದೆ. ಬರ್ತಾ ಬರ್ತಾ ಸ್ವಲ್ಪ ಅಲ್ಲಿ ಇಲ್ಲಿ ಏನೋ ತಡ ಆಗಿ ಸಿಕ್ಕಾಕೊಂಡು ಸ್ವಲ್ಪ ನಿಧಾನ ಬಂದೆ. ಎಲ್ಲರಲ್ಲೂ ನಾನು ಫಸ್ಟ್ ಕ್ಷಮೆ ಕೇಳ್ಕೊತೀನಿ. ಲೇಟ್ ಆಗಿ ಬಂದ್ರಿ, ಕೋಪ ಅಂತ ಬೇರೆ ಸುಳ್ಳು ಹೇಳಿದ್ರಿ. ನಾವ್ ಇಲ್ಲಿ ಫುಲ್ ಕೂಳೆ ಮಾಡ್ತಾ ಇದೀವಿ. ಅದೇ ಜೋಶಲ್ಲಿ ನೀವ್ ಒಂದ್ 2 ಸ್ಟೆಪ್ ಹಾಕ್ಬಿಟ್ಟು ಅಲ್ಲೋ ಕುತ್ಕೊಂಡ್ಬಿಟ್ರೆ ಸಾಕಾಗಿರತ್ತೆ. ಅರ್ಜುನ್ ಅವ್ರ ವೇದಿಕೆ ಮೇಲೆ ಬರ್ಬೇಕು. ಗೋಲ್ಡ್ ಇವ್ರ ಗೋಲ್ಡ್ ನಿನ್ಗೆ ಚೈಲ್ಡು ಬೇಕಾ ಚೈಲ್ಡು, ನನ್ನ ಲೈಫ್ ನಿಂಗೆ ಸೋಲ್ಡು. ಮುಂಗಾರ್ ಹುಡುಗ ಮುದ್ದಾಡ್ತಾನೆ, ಒಬ್ಬೇ ಇದ್ರೆ ಸಚ್ಬಿಡ್ತಾನೆ. ತಳಕಂಬಳಕ ಬುಳಕ ನಿನ್ನ ಕೈಯ ಚಳಕ. Everybody rock to the beat. Everybody rock to the beat. Thank you so much. ನಂಗೆ ಗೊತ್ತು ನೀವು ಸೈಡ್ ಅಲ್ಲಿ ನಿಂತ್ಕೊಂಡು ಹಾಡ್ ಕೇಳಿಸ್ಕೊತಾ ಇದ್ರಿ ವಿಜಯ್. ಸೊ ನಿಮ್ಮಿಂದನೇ ಶುರು ಮಾಡೋಣ. ಹೇಗಿತ್ತು ಇವ್ನ ಪರ್ಫಾರ್ಮೆನ್ಸ್? ಸೈಡಲ್ಲಿ ನಿಂತು ಕೇಳ್ತಾ ಇದೀನಲ್ಲ ಅಂತ ಬಹಳ ಕಷ್ಟವಾಗಿತ್ತು. ಮುಂದ್ಗಡೆ ಕೂತ್ಕೊಂಡು ಕೇಳಲಿಲ್ವಲ್ಲ ಅಂತ ಬಹಳ ನನ್ಗೆ ದುಃಖ ಆಯ್ತು. ಆದ್ರೆ ಬಹಳ ಅದ್ಭುತವಾಗಿ ಹಾಡಿದೆ ಅಂಡ್ ಬಹಳ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್. ನಿನ್ ಗೆಟಪ್ ಬಹಳ ಚೆನ್ನಾಗಿದೆ ಇವತ್ತು, ವಿಶೇಷವಾಗಿದೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಸೊ ಅರ್ಜುನ್, ಇವನ್ ಪರ್ಫಾರ್ಮೆನ್ಸ್ ಬಗ್ಗೆ ನೀವೇನ್ ಹೇಳ್ತೀರಾ? ಏನ್ ಇಷ್ಟ ಸಿದ್ಧಾರ್ಥ್ಗೆ ತಿನ್ನೋದ್ರಲ್ಲಿ? ಮಸಾಲೆ ದೋಸೆ, ಆವ್ರೇಜ್ ಅಂದ್ರೆ ಓಕೆ ಒಂದ್ಸತಿ ತಿನ್ಬೋದು ಅಂತ. ಚಪಾತಿ, ಇಷ್ಟನೇ ಇಲ್ಲ ಅಂದ್ರೆ ಇಡ್ಲಿ. ಓಕೆ, ಈಗ ನಿನ್ ಪರ್ಫಾರ್ಮೆನ್ಸ್ ಇಡ್ಲಿನಾ ಸರ್? ಸರ್ ಕೇಸರಿ ಬಾತು ಸರ್ ಅದು. ಚಪಾತಿನಾ ಹೋಗ್ಲಿ? ಚಪಾತಿನಾ? ಏನು? ಮಸಾಲೆ ಮಸಾಲೆ ದೋಸೆ.
ಥ್ಯಾಂಕ್ ಯು ಸರ್. ಸೌಮ್ಯ ಅಲ್ಲೇ ಕೂತ್ಕೊಂಡು ವಿಷಲ್ ಆಗ್ತಾ ಇದ್ರು ಅವ್ನು ಹಾಡ್ಬೇಕಾದ್ರೆ. ನಾನು ಅವ್ನ್ ಫ್ಯಾನ್ ಅಂತ ಹೇಳ್ಬಿಟ್ಟಿದ್ದೀನಲ್ಲ, ಸಕ್ಕತ್ತಾಗಿತ್ತು. ಯಾವಾಗ್ಲೂ ಆಸ್ ಯೂಶುವಲ್ ನಾನು ಹೇಳ್ತಾ ಇದ್ದೆ ಇವ್ರಿಗೆ ಒಂದು ವಾಲ್ಯೂಮ್ ಕಂಟ್ರೋಲ್ ಇಲ್ಲ ಇರುತ್ತೆ ಅಂತ, ಅದನ್ನ ಪ್ರೂವ್ ಮಾಡ್ದ. ನಾನು ಹೇಳ್ದಂಗೆ ಅವ ಹಂಗೆ ಹಾಡ್ದ. ಸೊ ನಾನು ಇಲ್ಲಿ ಅದೇ ಹೇಳದಲ್ಲ, ಸೆಲೆಬ್ರೇಷನ್ ರೌಂಡ್, ಎಂಜಾಯ್ಮೆಂಟ್ ರೌಂಡ್ ನಮ್ಗೆ. ಇವ್ರ ಇಷ್ಟ ಜನದಲ್ಲಿ ಒಬ್ರು ಬೆಸ್ಟ್ ಸಿಂಗರ್, ಒಬ್ರು ವಿನ್ನರ್ ಯಾರು ಅಂತ ಹೇಳಲೇಬೇಕು. ಇವ್ರು ಮಾಡ್ಬೇಕು. ಹಾ ಕರೆಕ್ಟ್. ಓಕೆನಾ? ಓಕೆ. ಓಕೆ, ರೆಡಿ? ನೆಕ್ಸ್ಟ್ ಯಾರಿಗಪ್ಪ ಚಾಲೆಂಜ್ ಥ್ರೋ ಮಾಡ್ತಿದ್ಯಾ? ಹೋಗ್ ಮಾಡ್ಲಾ? ಹೋಗ್ ಮಾಡೇ ಬಿಡು ಥ್ರೋನ. ಇರೋ ಇಬ್ರಿಗೆ ಎಷ್ಟು ಆಟ ಆಡಿಸ್ತಾ ಇದೆ ನೋಡು. ಆಹಾ, ಕೀರ್ತನ ಬಾರ ಬೇಜಾರ ಕೂತಿದ್ರೆ ಇಲ್ಲೂ ಬಂದ್ಬಿಟ್ರ ಕ್ಯಾಮ್ರಾ ಇಟ್ಕೊಂಡು. ಹೌದು, ನಿಮ್ಗೊಂದು ವಿಷಯ ಆಗುತ್ತಾ? ಎಲ್ಲಾರು ನನ್ನನ್ನು ಸೊಳ್ಳೆ 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 ಅಂತ ರೇಗಿಸ್ತಾ ಇದ್ರು. ಅದಕ್ಕೆ ನಾನು ಎಲ್ಲಾರ್ಗು ಒಂದ್ ಹೆಸರು ಕೊಟ್ಟಿದ್ದೆ. ಯಾರು ಬೆಳ್ಳಗಿರ್ತಾರೋ ಅವ್ರಿಗೆಲ್ಲ ಬಿಳಿರ್ವೆ ಅಂತ ಹೇಳ್ತೀನಿ, ಯಾರ ಕರ್ರಗಿರ್ತಾರೋ ಕೆಂಪಿರ್ವೆ ಅಂತ ಇಕ್ಕಿದೀನಿ. ಇವತ್ತು ಸೆಲೆಬ್ರೇಷನ್ ರೌಂಡ್ ಫುಲ್ ಮಸ್ತ್ ಮಜಾ ಮಾಡ್ತೀವಿ. ರೆಡಿ? ರೆಡಿ ರೆಡಿನಾ? ರಿಹರ್ಸಲ್ ಹೆಂಗಿತ್ತು ಮಜಾ? ರಿಹರ್ಸಲ್ ಮಜಾ ಕೇಳ್ಬೇಡಿ. ಈಗಲೇ ಸುಸ್ತಾಗ್ಬಿಟ್ರಲ್ಲ. ರಿಹರ್ಸಲ್ ಮಜಾ, ನಾನು ಏನೋ ಒಂದು ಲೈನ್ ಹಾಡ್ತಾ ಇದ್ದೀನಿ, ನಿಲ್ಸ್ಬಿಟ್ಟು ಅಣ್ಣ ಅಣ್ಣ ಹಂಗಲ್ಲ, ಅದು ಹಿಂಗೋಗ್ಬಿಟ್ಟು ಹಿಂಗ್ ಬರ್ಬೇಕು, ನೀವು ಹಾಡಿದ್ದು ತಪ್ಪು ಅಂತ 10 ಸಲ ರಿಹರ್ಸಲ್ ಮಾಡಿದ್ವಿ ಹಾಡು. ಸರಿ, ಸರ್ ಏನ್ ಅವ್ರದ್ದು ಏನ್ ತಪ್ಪು ಹಾಡಿದ್ರು ನೀ ಏನ್ ಸರಿ ಮಾಡಿದಿ ಹೇಳು? ಐ ಲವ್ ಯು ಅಂತಂದ್ರೆ ಅದನ್ನು ತಪ್ಪೇರೆ ಹೇಳಿದ್ರ? ಐ ಲವ್ ಯು ತಪ್ಪೇರೆ ಹೇಳಕ್ಕಾಗುತ್ತಾ? ಅದನ್ನ ಸರಿ ಮಾಡಿದ್ಲಾ? ಆಲ್ ದ ಬೆಸ್ಟ್. ನೀವ್ ಅವಳು ಹೇಳ್ಕೊಟ್ಟಂಗೆ ಹೇಳ್ಬಿಡಿಪ್ಪ. ಅದಕ್ಕೆ ಇವತ್ತು ಒಂದೇ ಒಂದು ರಿಕ್ವೆಸ್ಟ್, ಏನೇ ಕರೆಕ್ಷನ್ಸ್ ಇದ್ರು ಟೇಕ್ ಆದ್ಮೇಲೆ ನಾವು ಮಾತಾಡೋಣ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಬೇಜಾರಾಗಲ್ಲ ದಡ್ಡ ಅನ್ನು ನಾ ಚಿಂತೆ ಮಾಡಲ್ಲ, ನಿನ್ ಮುದ್ದಾಗ ಬಿಟ್ರೆ ಮುತ್ತಿಟ್ಟಂಗೆ ಐ ಲವ್ ಯು ಅಂತಂದ್ರೆ ಆ ದೇವ್ರೆ ಬರ ಕೊಟ್ಟಂಗೆ, ಐ ಹೇಟ್ ಯು ಅಂತಂದ್ರೆ ನಾನಿದ್ರು ಸತ್ತೋದಂಗೆ. ಹುಚ್ಚ ಅನ್ನೋ ಬೇಜಾರಾಗಲ್ಲ, ದಡ್ಡ ಅನ್ನೋ ನಾ ಚಿಂತೆ ಮಾಡಲ್ಲ. ನನ್ ಕೈ ಕಟ್ಟಿ ಕಾಲ್ ಮುರ್ಸಿ ನಾಲ್ಗೆ ಸಿಗಿದ್ ಬಾಯ್ ಹೊಲ್ಸಿ ಮೂಗ್ನಾಗ ಲವ್ ಯು ಅಂತೀನಿ. ಬೇರೆ ಬಿಡು ಅಂದ್ರೆ ನಾವು ಬಿಡ್ತೀವೇನೆ, ನಿನ್ ಪ್ರೀತಿ ಮಾಡೋದ್ ಬಿಡು ಅಂದ್ರೆ ಬಿಡ್ತೀನೇನೆ. ನಾನು ಹೊಗಳಿದ್ರೆ ಕಾಳಿದಾಸ, ನೀ ಒಪ್ಪಿದ್ರೆ ದೇವದಾಸ. ಹೊಗಲೇ ದೀಪ ಸತಾಯಿಸಿ ಬಿಟ್ರೆ ಕಷ್ಟ ಕಣೆ. ಐ ಹೇಟ್ ಯು ಅಂತಂದ್ರೆ ನಾನಿದ್ರು ಸತ್ತೋದಂಗೆ. ಅವಳು ನಿಮ್ಗೆ ಕರೆಕ್ಟ್ ಆಗಿ ಹೇಳ್ಕೊಟ್ಟಿಯಾಳೆ. ನೀವು ಬಿದ್ದೋದಾಗ ಅದೇನೋ ಅಂದಿಲ್ಲ, ಏನಂದೆ? ಕರೆಕ್ಟ್ ಆಗಿ ಹೇಳ್ಕೊಟ್ಟಿಯಾಳೆ. ಕರೆಕ್ಟ್ ಆಗಿ ಕಲ್ತ್ಕೊಂಡ್ರಾ? ಕಲ್ತ್ಕೊಂಡಿದ್ದೀನಿ ಈಗ, ಕರೆಕ್ಟಾಗಿ ಕಲ್ತಿದ್ದೀನಲ್ಲ. ಆಮೇಲೆ ಅದೇನೋ ಮಾಡ್ದಿಲ್ಲ, ಅದೇನೋ ಹಿಂಗೋ ಮಾಡು.
ಡಾನ್ಸ್ ಮಾಡ್ತಾ ಇದ್ಲು ಸಡನ್ ಆಗಿ ಹಿಂಗ್ ಶುರು ಮಾಡ್ಬಿಟ್ಲ ಅಲ್ಲ. ಇವಾಗ ನಿನ್ ಹಾಡು, ನಿನ್ ಡಾನ್ಸ್, ನಿನ್ ಹೆಂಗಿತ್ತು ಕೇಳೋಣ. ಅರ್ಜುನ್, ವಾಟ್ ಯು ಥಿಂಕ್? ಮೈಂಡ್ ಬ್ಲೋಯಿಂಗ್. ಕೀರ್ತನ ಅವರೇ ಸೂಪರ್ ಸೂಪರ್ ಫ್ಯಾಂಟಾಸ್ಟಿಕ್. ಅಂಡ್ ಆ ಚಿಕ್ಕ ವಯಸ್ಸಿಗೆ ಅಷ್ಟು ಎನರ್ಜಿ, ಆ ಪರ್ಫೆಕ್ಷನ್, ಆ ಲವ್. ಆ ಲಾಸ್ಟ್ ಪರ್ಸನ್ ಒಂದ್ಸತಿ ಹಾಡಿಕೆ ಈ ವಾಯ್ಸ್ಗೆ ಸರ್ ನನ್ಗೆ 2 ಮೈಕ್ ಬೇಕಂತ ಮ್ಯಾಚ್ ಮಾಡಕ್ಕೆ. ಹೌದು. ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ಲ ರಿಹರ್ಸಲ್ ಅಲ್ಲಿ. ದೇವ್ರು ಇಳಿಸ್ತದಾಳೆ ನಿಮ್ಗಳು. ರಿಹರ್ಸಲ್ ಅಲ್ಲಿ ಪರವಾಗಿಲ್ಲ, ಐ ಲವ್ ಯು ಹೇಗೆ ಹೇಳೋದಂತ ಹೇಳ್ಕೊಟ್ಟಿದ್ದಾಳೆ. ಸೊ ಫ್ಯೂಚರ್ ಸೇಫ್ ನಂದು. ವಿಜಯ್, ವಾಟ್ ಡು ಯು ಥಿಂಕ್? ನನಗೇನ್ ಕ್ಯೂರಿಯಾಸಿಟಿ ಅಂದ್ರೆ, ನೀವು ಐ ಲವ್ ಯು ನೀವು ಹೆಂಗ್ ಹಾಡಿದ್ರಿ, ಅವಳು ಹೆಂಗ್ ಸರಿ ಮಾಡಿದ್ಲು ಅಂತ ನೋಡ್ಬೇಕು. ನಾನು ಐ ಲವ್ ಯು ಅಂತಂದ್ರೆ ಅಂತ ಹೇಳೋದಕ್ಕೆ ಹೇಳು. ಅಲ್ಲ ಅಣ್ಣ, ಅಣ್ಣನ ಹಾಗಲ್ಲ. ಈಗ ನೀನ್ ಸರಿ ಮಾಡೋರ್ನ, ನೀವು ಹಾಡಿ ನೀನ್ ಸರಿ ಮಾಡು ಹೇಗೆ ಅಂತ. ಐ ಲವ್ ಯು ಅಂತಂದ್ರೆ ಅಂತ ಹೇಳೋದಕ್ಕೆ ಹೇಳು. ಅಲ್ಲ ಅಣ್ಣ, ಅಣ್ಣನ ಹಾಗಲ್ಲ. ಈಗ ನೀನ್ ಸರಿ ಮಾಡೋರ್ನ, ನೀವು ಹಾಡಿ ನೀನ್ ಸರಿ ಮಾಡು ಹೇಗೆ ಅಂತ. ಐ ಲವ್ ಯು ಅಂತಂದ್ರೆ ಹಂಗಲ್ಲ. ಐ ಲವ್ ಯು ಅಂತಂದ್ರೆ ಅದು ದೇವ್ರೇ ವರ ಕೊಟ್ಟಂಗೆ ಹಂಗೆ. ಕೀರ್ತನ, ಈಗ ನಿಂಗೆ 8 ಅಲ್ವಾ? 18 ಆಗ್ಲಿ ನೋಡು, ಬೆಂಗಳೂರು ಕತೆ. 25 ಆದ್ರೆ ಇಡೀ ಕರ್ನಾಟಕದ ಕತೆ. ಆಮೇಲೆ ಕತೆ ಎಲ್ಲ ನಾ ಮಾತಾಡಂಗಿಲ್ಲ. ಬಟ್ ಸೂಪರ್ ಎಕ್ಸ್ಪ್ರೆಷನ್, ಆ ಮುದ್ದಾಗಿ ಕಾಣ್ತೀಯಾ, ಅದ್ರ ಜೊತೆ ಎಷ್ಟು ಚೆನ್ನಾಗಿ ಹಾಡ್ತಾ ಇದೆಯಾ ಅಂದ್ರೆ ಆ ಕಾಂಬಿನೇಷನ್ ಏನಿದೆ, ದಟ್ ಮೇಕ್ಸ್ ಯು ಅ ಸ್ಟಾರ್. ಯು ಆರ್ ಅ ಫ್ಯಾಂಟಾಸ್ಟಿಕ್ ಸಿಂಗರ್, ಪರ್ಫಾರ್ಮರ್, ಅಂಡ್ ಏನೋ ಒಂದು ಸಮ್ ಗುಡ್ನೆಸ್ ಅಬೌಟ್ ಯು. ನೀನು ನೋಡ್ತಾ ಇದ್ರೆ ನೀನ್ ಹಾಡು ಕೇಳಬೇಕು ಅನ್ಸುತ್ತೆ, ನೀನ್ ಹಾಡ್ತಾ ಇದ್ರೆ ಇನ್ನೂ ನೀನು ನೋಡ್ಬೇಕು ಅನ್ಸುತ್ತೆ. ಬಹಳ ಚೆನ್ನಾಗಿ ಹಾಡ್ದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಐ ಲವ್ ಯು ಅಂತಂದ್ರೆ ಹಾಡಿದ್ ಇವಳು ಫುಲ್ ಬ್ಲಶಿಂಗ್. ಸೌಮ್ಯ ಅಂತಾನೆ ಇದಾರೆ ಸಾಂಗ್ ಶುರುವಾದಾಗಿಂದ. ಏನ್ ಖುಷಿ. ಇವತ್ತೊಂದು ಹೊಸ ನಾಮಕರಣ ಮಾಡ್ತಾ ಇದ್ದೀನಿ, ಬೇಬಿ ಶಕೀರಾ ಅಂತ. ಅಲ್ಲ, Correct ತಾನೇ? ಬೆಲಿ ಡಾನ್ಸ್ ಇವಳು ಅಲ್ವಾ? ಬೇಬಿ ಶಕೀರಾ ಅಂತ ನಾಮಕರಣ ಮಾಡ್ಬಿಟ್ಟಿದ್ದಾರೆ ಕೀರ್ತನಂಗೆ. ಮಾ ನಿನ್ ಸೊಂಟ ಕಟ್ಟಿರೋ ಪಟ್ಟಿನ ಹೋಗ್ಬಿಟ್ಟು ರೈ ಅಂತ ಬಿಡ ಅವ್ನ್ಗೆ ಹೇಳ್ತೀನಿ. ಕನ್ಯಾಕುಮಾರಿಯರು ನಿಮ್ಗೆ ಸವಾಲು. ಅಯ್ಯೋ, ಏಯ್ ಉಶ್, ನೋ ಫೈಟಿಂಗ್. ಹುಡುಕಿ 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 ಸಾಕಾಗೋಯ್ತಪ್ಪ. ಎಲ್ಲೆಲ್ಲಿ ಹುಡುಕಿದ್ನೋ ಗೊತ್ತಿಲ್ಲ, ಎಲ್ಲೂ ಸಿಗ್ತಾ ಇಲ್ಲ. ಸ್ಟೇಜಲ್ಲಿ ಹೋಗಿ ಹುಡುಕ್ಬೇಕಲ್ಲಪ್ಪ. ಜಾಸ್ತಿ ಬಿಲ್ಡಪ್ ಕೊಡ್ಬೇಡಿ, ಏನ್ ಹೋಗ್ತದೆ. ಬೆಳಗಾಂ ಹೋದ್ರೆ ಮರಾಠಿ ಹುಡುಗಿ, ಬಳ್ಳಾರಿಗೆ ಹೋದ್ರೆ ತೆಲುಗಿನ ಹುಡುಗಿ, ಮಂಗಳೂರಿಗೆ ಹೋದ್ರೆ ಮಲಯಾಳಿ ಹುಡುಗಿ, ಹೊಸರಿಗೆ ಹೋದ್ರೆ ತಮಿಳಿನ ಹುಡುಗಿ, ಕೊಡಗಿಗೆ ಹೋದ್ರೆ ಊರ್ಗೆ ನೋಡಿಗೆ, ದಾವಣಗೆರೆ ನಾರ್ತ್ ನೋಡಿಗೆ, ಬೆಂಗಳೂರಿಗೆ ಬಂದಾರ್ರೆ ಕಂಗ್ಲೀಷ್ ಹುಡುಗಿ. ಎಲ್ಲಿ ಅಂತ ಹುಡುಕಲಿ ಕನ್ನಡದ ಹುಡುಗಿ, ಎಲ್ಲಿ ಅಂತ ಹುಡುಕಲಿ ಕನ್ನಡ ಹುಡುಗಿ. ಉಡುಪಿಗೆ ಹೋದ್ರೆ ಸಿಕ್ಕೋನೆ ಭಟ್ಟ, ಹರೇ ಕೃಷ್ಣ. ಮಂಡ್ಯಕ್ಕೆ ಹೋದ್ರೆ ಸಿಕ್ಕೋನೆ ರೈತ, ಮಳ್ಪೆಗೆ ಹೋದ್ರೆ ಸಿಕ್ಕೋನೆ ಬೆಸ್ತ, ಕೊಡಗಿಗೆ ಹೋದ್ರೆ ಸಿಕ್ಕೋನೆ ಯೋಧ, ಕೊಡಗಿನ ವೀರ. ಕಲಬುರಗಿಲಿ ಸಿಕ್ಕೋನೆ ಬಡಗಿ, ಬೇಲೂರಲ್ಲಿ ಸಿಕ್ಕೋನೆ ಶಿಲ್ಪಿ, ಬೆಂಗಳೂರಿಗೆ ಬಂದರೆ ಸಿಕ್ಕೋನೆ ಪೋಲಿ. ಎಲ್ಲಿ ಅಂತ ಹುಡುಕಲಿನ ಕನ್ನಡದ ಹುಡುಗ, ಎಲ್ಲಿ ಅಂತ ಹುಡುಕಲಿನ ಕನ್ನಡದ ಹುಡುಗ, ಎಲ್ಲಿ ಅಂತ ಹುಡುಕಲಿನ ಕನ್ನಡದ ಹುಡುಗ, ಎಲ್ಲಿ ಅಂತ ಹುಡುಕಲಿ ಕನ್ನಡ ಹುಡುಗ. ಬಿಜಾಪುರದ ಹುಡುಗಂಗ್ ಧೈರ್ಯ ಇಲ್ಲ, ಹಾವೇರಿ ಹುಡುಗಿಗೆ ಚಡೆಯೇ ಇಲ್ಲ, ಇಳಕಲ್ಲು ಹುಡುಗಂಗ್ ಕೆಲ್ಸ ಇಲ್ಲ, ಯಡಿಯೂರು ಹುಡುಗಿಗೆ ಸಿಲ್ಲೇ ಇಲ್ಲ, ಜೋಗದ ಹುಡುಗಂಗ್ ಮುಲಾಜೆ ಇಲ್ಲ, ಹುಡುಗಿಗೆ ಸಿಲ್ಲೇ ಇಲ್ಲ, ಬೀದರ್ ಹುಡುಗಂಗೆ ಇಲ್ಲ, ಕಡೂರಿಗೆ ಆಹಾ ಇಲ್ಲ, ಬೇಲೂರ ಹುಡುಗಂಗೆ ತಲೆನೇ ನಿಲ್ಲಲ್ಲ, ತುಮಕೂರ ಹುಡುಗಿಗೆ ನೆಲ ಕಾಣದೇ ಇಲ್ಲ, ಯಾವೂರ ಹುಡುಗಿ ನಿಂಗೆ ಅಚ್ಚು ಮೆಚ್ಚು, ನಮ್ಮೂರ ಹುಡುಗಿ ನಂಗೆ ಅಚ್ಚು
ಮರಾಠಿ ಹುಡುಗಿ, ಬಳ್ಳಾರಿಗೆ ಹೋದ್ರೆ ತೆಲುಗಿನ ಹುಡುಗಿ, ಮಂಗ್ಳೂರಿಗೆ ಹೋದ್ರೆ ಮಲಯಾಳಿ ಹುಡುಗಿ, ಹಾಸನಿಗೆ ಹೋದ್ರೆ ತಮಿಳಿನ ಹುಡುಗಿ, ಕೋಲಾರಿಗೆ ಹೋದ್ರೆ ಕೋರ್ಕಿನ ಹುಡುಗಿ, ದಾವಣಗೆರೆಯಲ್ಲಿ ನಾರ್ತಿನ ಹುಡುಗಿ, ಬೆಂಗಳೂರಿಗೆ ಬಂದವ್ರೆ ಹುಡುಗಿ, ಎಲ್ಲಿಯಂತ ಹುಡುಕಲಿ ಕನ್ನಡದ ಹುಡುಗಿ, ಎಲ್ಲಿಯಂತ ಹುಡುಕಲಿ ಕನ್ನಡ ಹುಡುಗಿ. ಉಡುಪಿಗೆ ಹೋದ್ರೆ ಸಿಕ್ಕೋನೆ ಭಟ್ಟ, ಹರೇ ಕೃಷ್ಣ ಮಂಡ್ಯಕ್ಕೆ ಹೋದ್ರೆ ಸಿಕ್ಕೋನೆ ರೈತ, ಜೈ ಜವಾನ್ ಜೈ ಕಿಸಾನ್, ಅಳ್ಬಿಗೆ ಹೋದ್ರೆ ಸಿಕ್ಕೋನೆ ಬೆತ್ತ, ಒಳ್ಳೆ ಒಳ್ಳೆ ಕೊಡಗಿಗೆ ಹೋದ್ರೆ ಸಿಕ್ಕೋನೆ ಯೋಧ, ಕೊಡಗಿನ ವೀರ, ಕಲಬುರಗಿಲಿ ಸಿಕ್ಕೋನೆ ಬಡಗಿ, ಬೇಲೂರಲ್ಲಿ ಸಿಕ್ಕೋನೆ ಶಿಲ್ಪಿ, ಬೆಂಗಳೂರಿಗೆ ಬಂದರೆ ಸಿಕ್ಕೋನೆ ಪೋಲಿ. ಎಲ್ಲಿಂದ ಹುಡುಕಲಿ ಕನ್ನಡದ ಹುಡುಗ, ಎಲ್ಲಿಂದ ಹುಡುಕಲಿ ನಾ ಕನ್ನಡದ ಹುಡುಗ, ಎಲ್ಲಿಂದ ಹುಡುಕಲಿ ಕನ್ನಡದ ಹುಡುಗ, ಎಲ್ಲಿಂದ ಹುಡುಕಲಿ ಕನ್ನಡ ಹುಡುಗ. ಗಗನ್, ಸರ್ ನೀ ಡಾನ್ಸ್ ಮಾಡ್ತಾ ಇದ್ದೆ ಇಲ್ಲ ಕೆಳಗಡೆ ಎಲ್ಲಾದ್ರೂ ವೈರಿಂದ ಶಾಕ್ ಹೊಡಿತಿತ್ತ ನಿಂಗೆ? ಸರ್ ನಂಗೇನಿಸ್ತಿದ್ರೆ ಇಲ್ಲಿಂದ ವೈರ್ ಏನೋ ಒಂದು ಶಾಕು ಕರೆಂಟ್ ಹೊಡಿತಾ ಇದೆ ನಿಂಗೆ, ಹಿಂಗ್ 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 ಹಿಂಗ ಮಾಡ್ತಾ ಇದ್ದೆ ನೀನು. ಎಲ್ಲಿಂದ ಹುಡುಕಲಿ ಕನ್ನಡ ಹುಡುಗ. ಹುಲಿ ವೇಷ ಯಾರು ನೋಡಿಲ್ವೋ ಇವ್ನು ನೋಡಿದ್ರೆ ಸಾಕು. ಗಗನ್, ಈ ಹಾಡು ಯಾಕೋ ಸೆಲೆಕ್ಟ್ ಮಾಡ್ಕೊಂಡೆ ನೀನು? ಅವರೇ ಕೊಟ್ರು. ಅದನ್ನ ಹೇಳಕ್ ಇಷ್ಟೊಂದು ಯೋಚನೆ ಬೇರೆ ಮಾಡ್ದೆ. ಸರಿ, ಈಗ ನೀನ್ ಬರೀ ಇವ್ನ ಎಸ್ಪೆಷಲಿ ಅದೇನೋ ಈ ಹುಡುಗಿ ಹಂಗೆ ಆ ಹುಡುಗಿ ಹಿಂಗೆ ಅಂತ ಎಕ್ಸ್ಪ್ಲೇನ್ ಮಾಡ್ಬೇಕಾರೆ ಹಿಲ್ ಗೋ ಡೌನ್ ಲೈಕ್ ದಿಸ್, ಈ ಹುಡುಗಿ ಹಂಗೆ ಆ ಹುಡುಗಿ ಹಿಂಗೆ ಈ ಹುಡುಗಿ ಹಿಂಗೆ, ದೆನ್ ಹಿಲ್ ಸ್ಟ್ಯಾಂಡ್ ಅಂಡ್ ಹಿಲ್ ಕಂಟಿನ್ಯೂ ಟು ಡಾನ್ಸ್. ಇಷ್ಟೊಂದೆಲ್ಲ ಎಕ್ಸ್ಪ್ರೆಷನ್ ನಿಂಗೆ ಯಾರು ಹೇಳ್ಕೊಟ್ರು? ಯಾರು ಹೇಳ್ಕೊಳ್ಳಿಲ್ಲ. ಹಂಗೆ ತಾನಾಗೆ ರಕ್ತದಲ್ಲಿ ಬರ್ತಿದ್ಯಾ? ಅವ್ರು ನೋಡ್ಕೊಂಡು ಹಾಡ್ತಿದ್ಯಾ ನೀನು? ಹೌದು. ನಾನ್ ನೋಡ್ಕೊಂಡು ಹಾಡ್ಲಿಲ್ಲ. ಯಾಕೆ ಹಾಡ್ಲಿಲ್ಲ? ಯಾಕೆ ಹಾಡ್ಲಿಲ್ಲ? ನೀನು ಬರೋ ಎಲ್ಲಾ ಗೆಸ್ಟ್ಗೂ ಕಿಸ್ ತಗೋತಿಯಾ, ಕಿಸ್ ಕೊಡ್ತೀಯಾ? ಇವತ್ತೇನ್ ಮೂಡು? ಇಲ್ಲಿ ಬಾರು, ಆಕಾಂಕ್ಷ ನೀ ಬಾಯ್ಲಿ ನೀನು ಸ್ವಲ್ಪ ನೀಲ್ ಡೌನ್ ಮಾಡ್ಬೇಕು ನೀವು. ಅಯ್ಯೋ, ನೀವ್ ಮಾಡದಿದ್ರೆ ಅವನು ಎಗರ್ ಬಿಡ್ತಾನೆ. ಮಾಡಿ ಮಾಡಿ ಪರವಾಗಿಲ್ಲ. ಇದೇ ಖುಷಿ ಇವ್ರ ಪರ್ಫಾರ್ಮೆನ್ಸ್ ಹೇಗಿತ್ತು ಸಾಮ್ಯ? ಚಾನ್ಸ್ ರಾಜ ಚಾನ್ಸ್. ಅದೇ ಎಲ್ಲ ಕನ್ನಡದ ಹುಡುಕ್ತಾ ಇದ್ದಾರೆ ನೋಡಪ್ಪ ಅವರು. ಬಾದಾಮಿ ಅಂತ ಅಂದ್ರೆ ಕನ್ನಡನೇ, ಅಪ್ಪಟ ಕನ್ನಡ. ನೋಡು ಇದಾರೆ ನಿನ್ ಪಕ್ಕದಲ್ಲೇ. ಚಾನ್ಸ್ ತಗೋ ಚಾನ್ಸ್. ಅರ್ಜುನ್, ಗಗನ್ ಅವರೇ ಸೂಪರ್ ಸಿಂಗಿಂಗ್. ಅಂದ್ರೆ ಅಷ್ಟು ಡ್ಯಾನ್ಸ್ ಮಾಡ್ಕೊಂಡು ಇಷ್ಟು ಎನರ್ಜಿ ಇರೋ ಸಾಂಗ್ ಹಾಡೋದು ಮೊದಲನೇ ಕಷ್ಟ. ಸೊ ಅದು ಎರಡನ್ನೂ ಬ್ಯಾಲೆನ್ಸ್ ಮಾಡಿ ತುಂಬಾ ಚೆನ್ನಾಗಿ ಹಾಡಿದ್ಯಾ. ಗಾಡ್ ಬ್ಲೆಸ್ ಯು. ಇವತ್ತು ಸೆಲೆಬ್ರೇಷನ್ ರೌಂಡ್ ಆದ್ರಿಂದ ಎಲ್ಲಾನು ಓಕೆ, ಬಟ್ ನಿಜ ಹೇಳಬೇಕು ಅಂದ್ರೆ ಇಟ್ ವಾಸ್ ನಾಟ್ ಗಗನ್ಸ್ ಪರ್ಫಾರ್ಮೆನ್ಸ್. ಏನೋ ಒಂಥರ ಲೈಟ್ ಆಗಿ ಏನೋ ತಗೊಂಡು ಯಾವುದೋ ಯೋಚನೆಯಲ್ಲಿದ್ದೆ, ಯಾರು ಕೊಟ್ರು ಆಡೋ, ಅದು ಯಾರೋ ಕೊಟ್ರು, ಏನ್ ಆಡ್ಬೇಕು ಏನೋ ಆಡ್ದೆ ಅದಕ್ಕೆ ಅಂದಂಗಿತ್ತು. ನನಗೆ ಮಾರ್ಕ್ಸ್ ಇಲ್ವಲ್ಲ, ಸರಿ ಏನೋ ಒಂದು ಮಾಡ ತಗೋಣ ಅನ್ನೋ ಒಂದು ದಯವಿಟ್ಟು ಒಂದು ಥಾಟ್ ಇಟ್ಕೋಬೇಡಿ. ಈ ಒಂದು ವೇದಿಕೆ ಇಸ್ ಆಪರ್ಚುನಿಟಿಗೆ ಹೇಳ್ ಮಾಡಿಸಿದಂತ ವೇದಿಕೆ. ಬಿಕಾಸ್ ನಾನು ಇವತ್ ಶೂಟಿಂಗ್ ಬರಕ್ ಮುಂಚೆ ಕವಿರಾಜ್ ಅವರೇ ಖುದ್ದಾಗಿ ನನಗ್ ಫೋನ್ ಮಾಡಿ, ನೀವಲ್ಲಿ ಯಾವಾಗ್ಲೂ ಅವ್ನ್ ಕಾಲಕ್ ಬೀಳ್ತಿರ್ತೀರಲ್ಲ, ಆ ಕಾಲಕ್ ಬೀಳೋ ಹುಡುಗನ್ ನಂಬರ್ ಕೊಡ್ತೀರಾ ಪ್ಲೀಸ್, ಅವನು ಬಹಳ ಅದ್ಭುತವಾಗಿ ಹಾಡ್ತಾನೆ, ತುಂಬಾ ಆಕ್ಟಿಂಗು ಮಾಡ್ತಾನೆ. ನಾನು ಅವ್ರ ಬುಲ್ಬುಲ್ ಸಿನಿಮಾ, ಈಸ್ ಅ ಪಾರ್ಟ್ ಆಫ್ ಬುಲ್ಬುಲ್ ಸಿನಿಮಾ ಅಲ್ವಾ ಕವಿರಾಜ್ ಅವರು, ಆ ಸಿನಿಮಾದಲ್ಲಿ ನಾನು ಇವನ್ಗೊಂದ್ ಚಾನ್ಸ್ ಕೊಡ್ಬೇಕು ಅಂತ ನಂಗೆ ಫೋನ್ ಮಾಡಿ ಗಗನ್ ನಂಬರ್ ಕೂಡ ಇಸ್ಕೊಂಡ್ರು. ಗುಡ್ ಲಕ್ ಟು ಬೋತ್ ಆಫ್ ಯು. ರೆಡಿ ಫಾರ್ ದ ಫೈನಲ್ ಚಾಲೆಂಜ್? ಬಾರೋ ತೋರ್ಸೆ ಬಿಡಪ್ಪ, ನೋಡೇ ಬಿಡೋಣ. ನನ್ ಚಸ್ಮಾ ನೋಡಿದಿರಾ? ಉಲ್ಟಾ ಚಸ್ಮಾ ರೀ ಇದು. ಸ್ಟೈಲ್ ಎಲ್ಲ ಉಲ್ಟಾ. ಒಳ್ಳೆ ಮಜಾ 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 ಮಜಾ. ಏ ಅದಿತಿ, ಹೊಸ ಹೇರ್ ಕಟ್ ನಿಂದು ತುಂಬಾ ಚೆನ್ನಾಗಿದೆ. ಯಾಕೆ, ಏನ್ ಜುಟ್ ಸುಟ್ಕೊಂಡ್ಬಿಟ್ಯಾ? ಇಲ್ಲಪ್ಪ, ಇಷ್ಟ ಆಗ್ಲಿಲ್ವಾ ನಿಂಗೆ? ಎಲ್ಲ ಇಷ್ಟ ಆಗಿದೆ. ಎಲ್ಲರೂ ತುಂಬಾ ಹೇರ್ ಕಟ್ಗೆ ಬಹಳ ಇದು ಮಾಡಕತ್ತಾರ. ಈಗ ಮಸ್ತ್ ಆಗೈತೆ ಹೇರ್ ಕಟ್. ಮಸ್ತ್ ಆಗಿದೆ ನಿನ್ ಹೇರ್ ಸ್ಟೈಲ್. ಈಗ ಯಾವ ಹಾಡು ಹೇಳ್ತಿದ್ಯಾ ಹೇಳಪ್ಪ? ಇದು ಅದು ಯಾವ್ದು? ರ್ಯಾಂಬೋ ಫಿಲ್ಮ್ ಇಂದ ಗೋವಿಂದ ರ್ಯಾಂಬೋ ಫಿಲ್ಮ್. ಗೋವಿಂದ ನಮ್ಮ ಗೋವಿಂದ. ಯಾವ ಹಾಡು? ರ್ಯಾಂಬೋ ಫಿಲ್ಮ್ ಇಂದ ಜಯ ಜಯ ಜಾಕೆಟ್. ಸರಿ.
ಹಾಡು ಹೇಳು, ಒಂದ್ ಲೈನ್ ಹೇಳಕ್ಕೆ ಮರ್ತೋಗ್ತಿದ್ಯಾ. ಯು ಶೋರ್ ಹಾಡ್ತೀಯಾ ಇವತ್ತು? ಹಾಡ್ತೀನಿ. ಕೆರೆಯೇರಿ ಮೇಲೆ ಮೂರು ಕರಿ ಕುರಿಮರಿ ಕರಮುರಿ ಮೇಯುತ್ತಿತ್ತು. ತರೀಕೆರೆಯೇರಿ ಮೇಲೆ ಮೂರು ಕರಿ ಕುರಿಮರಿ ಕರಮುರಿ ಮೇಯುತ್ತಿತ್ತು. ಜಯ ಜಯ ಜಾಕೆಟು ಜಯ ಗಂಡ ರಾಕೆಟು. ಜಯ ಜಯ ಜಾಕೆಟು ಜಯ ಗಂಡ ರಾಕೆಟು. ಸೈಕಲ್ ಎತ್ತಾಕೊಂಡು ನಿನ್ನ ಮನೆ ಮುದ ಹೊಡಿತೀನಿ ನಾ ಸ್ಟ್ಯಾಂಡು ಹಾಕೊಂಡು. ಜಯ ಜಯ ಜಾಕೆಟು ಜಯ ಗಂಡ ರಾಕೆಟು. ಜಯ ಜಯ ಜಾಕೆಟು ಜಯ ಗಂಡ ರಾಕೆಟು. ರಾಕೆಟು ಕಣ್ಣಲ್ಲಿ ಹಿಂಗ್ಯಾಕೆ ಮಿಸ್ ಕಾಲು ಕೊಡ್ತೀಯಾ? ಮನಸ್ಸೈತಿ ಕರೆನ್ಸಿ ಹಾಕಿಯಾ? ಖಂಡಿತ ಮಿಲ್ಟ್ರಿ ಹೋಟೆಲ್ನಲ್ಲಿ ಮಿಲ್ಕ್ ಶೇಕ್ ಕೇಳ್ತಾಳಲ್ಲ. ಆಲೂಗಡ್ಡೆ ಬೋಂಡ ಹಾಗೆ ನಿನ್ನ ಕೆನ್ನೆ ತಿನ್ನೋದಾದ ತಿಂದು ಬಿಡೋ ಚೂರು ಇಲ್ಲ ಎಣ್ಣೆ. ಎಣ್ಣೆನ ನೆಂಟ್ಯಾಕೆ ಮಧ್ಯಾಹ್ನ ಮಾಡ್ತೀಯ? ಎಣ್ಣೆ ಹೊಡೆಯೋ ರಾತ್ರಿನೇ ಕರೆಕೋ ಜಯ. ಅಯ್ಯೋ ಮಚ್ಚರನ ಒಂದೇ ಸಲ ಕಣೆ 2, 3, 4. ಜಯ ಜಯ ಜಾಕೆಟು ಜಯ ಗಂಡ ರಾಕೆಟು. ಜಯ ಗಂಡ ರಾಕೆಟು. ಕೆರೆಯೇರಿ ಮೇಲೆ ಮೂರು ಕರಿ ಕುರಿಮರಿ ಕರಮುರಿ ಮೇಯುತ್ತಿತ್ತು. ಜಯ ಜಯ ಜಾಕೆಟು ಜಯ ಗಂಡ ರಾಕೆಟು. ಜಯ ಜಯ ಜಾಕೆಟು ಜಯ ಗಂಡ ರಾಕೆಟು. ಕೂಲಿಂಗ್ ಗ್ಲಾಸ್ ಹಾಕೊಂಡು ನೀನು ಬರ್ತಾ ಇದ್ದ ನನ್ನ ನೋಡ್ಕೊಂಡು. ಬಾಡಿಗೆ ಸೈಕಲ್ ಎತ್ತಾಕೊಂಡು ನಿನ್ನ ಮನೆ ಮುಂದೆ ಹೊಡಿತೀನಿ ನಾ ಸ್ಟ್ಯಾಂಡು ಹಾಕೊಂಡು. ಜಯ ಜಯ ಜಾಕೆಟು ಜಯ ಗಂಡ ರಾಕೆಟು. ಜಯ ಜಯ ಜಾಕೆಟು ಜಯ ಗಂಡ ರಾಕೆಟು. ಇಲ್ಲ ಮಜಾ ಮಾಡಿದ್ರೇನ್ರೋ? ಗೊತ್ತಾಯ್ತು ಎಷ್ಟು ಮಜಾ ಮಾಡಿದ್ರಿ ಅಂತ. ಈಗ ಬೆಸ್ಟ್ ಸಿಂಗರ್ ಯಾರು ಅಂತ ಇರೋ ಇಲ್ಲ, ಯಾಕ್ ನೀ ತೆಗೆದ್ಬಿಟ್ರೆ? ತೆಗಿಬೇಡ. ಇದು ಸೆಲೆಬ್ರೇಷನ್ ರೌಂಡ್. ಮುಂದಿನ ವಾರದವರೆಗೂ ಇದು ನಿನ್ನ ಹತ್ರನೇ. ಬೆಸ್ಟ್ ಸಿಂಗರ್ ಯಾರು ಅಂದ್ರೆ ಇವನು ಮಿನಿಸ್ಟರ್ ಸೀಟ್ ಬಿಟ್ಕೊಟ್ಟಂಗೆ ಎದ್ದೇ ಬಿಟ್ಟ. ನನ್ನ ಹತ್ರ ಇರಲ್ವೇನೋ ಇದು ಅಂತ. ಬೆಸ್ಟ್ ಸಿಂಗರ್ ಯಾರು ಅಂತ ಅರ್ಜುನ್ ಅವ್ರು ಹೇಳ್ತಾರೆ. ಅವ್ರಿಗೆ ನಾವೆಲ್ಲ ಏ ಅಂತ ಕ್ಲಾಪ್ ಮಾಡೋಣ. ಓಕೆನಾ? ಯಾರು ಅರ್ಜುನ್ ನಿಮ್ ಪ್ರಕಾರ ಬೆಸ್ಟ್ ಸಿಂಗರ್ ಇವತ್ತು? ತುಂಬಾ ಕಷ್ಟವಾದ ವಿಚಾರ. ನಾವು ವಿಜಯ್ ಪ್ರತಿ ವರ್ಷ ಸರ್ ಕಷ್ಟಪಡ್ತೀವಿ ಸರ್. ಅದಕ್ಕೆ ನಿಮಗ್ ಕೊಡೋಣ ಈ ಕಷ್ಟ ಅನ್ಬಿಟ್ಟು ಇವತ್ತು. ಬಟ್ ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ. ನನ್ಗೆ ಇಷ್ಟ ಆಗಿದ್ದು ಇಬ್ರಲ್ಲೂ ಒಬ್ಬೊಬ್ರು. ಅದರಲ್ಲಿ ಬಾಯ್ಸ್ ಅಲ್ಲಿ ವಿಶ್ವನಾಥ್, ಯಾಕಂದ್ರೆ 90 ಹಾಕೊಂಡಿದ್ದೆ ಅಂತ ಹೇಳಿದೆ. ಓಕೆ, ದೆನ್ ಗರ್ಲ್ಸ್ ಅಲ್ಲಿ ಕಭಿ ಕಭಿ ಅತಿಥಿ ವೀಕ್ಷಕರೇ, ಇದು ಸಾಫ್ ಎಕ್ಸೆಲ್ ಸಾರಿಗಮಪ ಲಿಟಲ್ ಚಾಂಪ್ಸ್ ಪವರ್ಡ್ ಬೈ ಇಂಡಿಯಾ ಗೇಟ್ ಬಾಸುಮತಿ ರೈಸ್. ನಾವು ಸೆಲೆಬ್ರೇಟ್ ಮಾಡ್ತಾನೆ ಇರ್ತೀವಿ, ಮಜಾ ಮಾಡ್ತಾನೆ ಇರ್ತೀವಿ, ಅದ್ರ ಜೊತೆ ಸೀರಿಯಸ್ ಆಗಿ ಹಾಡ್ತೀವಿ, ಎಲಿಮಿನೇಷನ್ ಇರುತ್ತೆ. ಇವೆಲ್ಲಾನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿವರೆಗೂ ನಮಸ್ಕಾರ, ಟಾಟಾ, ಬಾಯ್ ಬಾಯ್.